ಸರ್ ಈಗ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು 23ಕ್ಕೆ ಏರಿಕೆ ಆಗಿರೋದು ಸರ್. ಪ್ರಮುಖವಾಗಿ ನೋಡ್ಕೊಂಡ್ರೆ ಅಲ್ಲಿ 20 ವರ್ಷ, 25 ವರ್ಷ, 30 ವರ್ಷ, 40 ವರ್ಷದ ಒಳಗಡೆ ಇರುವಂತವರು ಡೆತ್ ಆಗಿರೋದು. ಅಲ್ಲಿ ಈ ಯಾರು ಕೂಡ ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಇದೊಂದು ಚಾಲೆಂಜ್ ಅಂತ ಅನ್ಸುತ್ತಾ ಒಂದು ಪತ್ತೆ ಹಚ್ಚೋದಿಕ್ಕೆ? ಹೌದು. ಈಗ ನಮಗೆ ನಿನ್ನೆ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣದ ಪ್ರಧಾನ ಕಾರ್ಯದರ್ಶಿಗಳು ನಾವೇನೀಗ ತನಿಖೆ ಮಾಡ್ತಾ ಇದ್ವಿ, ಕೋವಿಡ್ ಹಾಗೂ ಕೋವಿಡ್ ವ್ಯಾಕ್ಸಿನಿಂದ ಏನು ಮರಣ ಹೊಂದಿದ್ದಾರೆ ಅದಕ್ಕೇನಾದರೂ ಹೃದಯಾಘಾತಕ್ಕೆ ಸಂಬಂಧ ಇದೆ ಅನ್ನೋದು ತನಿಖೆ ಮಾಡ್ತಕ್ಕಂಥ ಅದೇ ಕಮಿಟಿಗೆ ಈ ರೆಸ್ಪಾನ್ಸಿಬಿಲಿಟಿ, ಈ ಜವಾಬ್ದಾರಿಯನ್ನು ಸಹ ಹೇಳಿದ್ದಾರೆ. ನಾನಿವತ್ತು ಇದನ್ನು ಒಂದು ವರ್ಚುವಲ್ ಮೀಟಿಂಗ್ ಮಾಡಿಕೊಂಡು ಹಾಸನದ ವೈದ್ಯಕೀಯ ವಿಭಾಗದ ಡಾಕ್ಟ್ರುಗಳು ಹಾಗೂ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು ಹಾಗೂ ನಮ್ಮ ಕಮಿಟಿ ಮೆಂಬರ್ಸ್ ಜೊತೆಗೆ ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ್ದೇನೆ. ಅದರಲ್ಲಿ ಬಹಳಷ್ಟು ಜನಗಳಿಗೆ ಒಬ್ಬರು ಅಥವಾ ಇಬ್ಬರು ನಿನ್ನೆ ಏನೋ ಒಂದು ಪೋಸ್ಟ್ ಮಾರ್ಟಮ್ ಆಗಿದೆ, ಇನ್ನು ಬಹಳಷ್ಟು ಜನಗಳಿಗೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಈಗ ಅವರ ಎಲ್ಲ ವಿವರಗಳನ್ನು ಯಾರ್ಯಾರು ಈಗ 20 ಜನ 21 ಜನ ಮರಣ ಹೊಂದಿದ್ದಾರೆ ಅವರ ಎಲ್ಲ ವಿವರಗಳನ್ನು ತಗೊಳ್ಳೋದಕ್ಕೆ ಒಂದು ಪ್ರೋಫಾರ್ಮ ಮಾಡಿದ್ದೀವಿ. ಅಂದರೆ ಅವರೇನಾದರೂ ಎಲ್ಲಾದರೂ ಈ ಮುಂಚೆ ಎಲ್ಲಾದರೂ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಾ, ಅವ್ರದ್ದು ಏನಾದರೂ ಮೆಡಿಕಲ್ ರೆಕಾರ್ಡ್ಸ್ ಇದೆಯಾ, ಮರಣ ಹೊಂದಿದ್ದ ಮುಂಚೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಇತ್ತು, ಅವ್ರ ಜೊತೆಗೆ ಯಾರಿದ್ದರು, ಮನೆಯಲ್ಲಾಗಿದೆಯಾ ಅಥವಾ ಹಾಸ್ಪಿಟ್ಲಲ್ಲಿ ಆಯಿತಾ ಅಥವಾ ದಾರಿ ಮಧ್ಯದಲ್ಲಿ ಆಯಿತಾ, ಆಮೇಲೆ ಅವ್ರಿಗೇನಾದರೂ ರಕ್ತದ ಒತ್ತಡ ಇತ್ತಾ, ಮಧುಮೇಹ ಕಾಯಿಲೆ ಇತ್ತಾ, ಅವರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಏನಾದರೂ ಕರೋನರಿ ಆರ್ಟರಿ ಡಿಸೀಸ್ ಅಂದರೆ ಇದು ರಕ್ತನಾಳ ಸಂಬಂಧಪಟ್ಟ ಕಾಯಿಲೆಗಳಿದ್ದ, ಇವೆಲ್ಲ ವಿವರಗಳನ್ನು ಕಲೆ ಹಾಕೋದಕ್ಕೆ ಒಂದು ಪ್ರೋಫಾರ್ಮ ಮಾಡಿ ನಾನು ಹಾಸನ್ ವೈದ್ಯಕೀಯ ವಿಭಾಗದ ಡಾಕ್ಟರ್ಸ್ಗಳಿಗೆ ಹೇಳಿದ್ದೇನೆ. ಆ ಪ್ರೋಫಾರ್ಮನ ಎಲ್ಲರೂ ನಮ್ಮ ಸದಸ್ಯರು ಒಪ್ಪಿದ್ದಾರೆ. ಡೀಟೇಲ್ ಪ್ರೋಫಾರ್ಮ ಕಳಿಸ್ಕೊಡ್ತೀವಿ. ಈಗ ಕೆಲವು ಹೆಣ್ಣು ಮಕ್ಕಳಲ್ಲೂ ಸಹ ಆಗಿದೆ. ಕೆಲವು ಸರಿ ಹೆಣ್ಣು ಮಕ್ಕಳಲ್ಲಿ ಏನಂದರೆ ಅವರು ಗರ್ಭಿಣಿಯರಾದಾಗ ಯಾರಾದರೂ ಮದುವೆ ಆಗಿದ್ದರೆ ಅವರು ಗರ್ಭಿಣಿ ಆದಾಗ ಏನಾದರೂ ಮಕ್ಕಳಿದ್ದರೆ ಆ ಗರ್ಭಿಣಿ ಆದಾಗ ಏನಾದರೂ ಅವರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ, ಜೆಸ್ಟೇಷನಲ್ ಬ್ಲಡ್ ಪ್ರೆಷರ್ ಅಂತೀವಿ, ಆಮೇಲೆ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ಇರುತ್ತೆ, ಇನ್ಫರ್ಟಿಲಿಟಿ ಇರುತ್ತೆ, ಓವೇರಿಯನ್ ಫಂಕ್ಷನ್ಸ್ ಇರುತ್ತೆ, ಕೆಲವರು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೋತಾ ಇರ್ತಾರೆ. ಈ ಕಾರಣಗಳೇನಾದರೂ ಇದೆಯಾ ಅಂತ ಎಲ್ಲ ವಿವರಗಳನ್ನು ಒಳಗೊಂಡ ಒಂದು ಪ್ರೋಫಾರ್ಮ ಕಳಿಸ್ಕೊಟ್ಟು ಅದನ್ನು ಬಂದ ಮೇಲೆ ಮತ್ತೆ ನಾನು ಒಂದು ಮೀಟಿಂಗ್ ಮಾಡಿ ಅದನ್ನು ಅನಲೈಸ್ ಮಾಡಿ ಕಾರಣ ಏನಿರ್ಬೋದು ಅಂತ ಗೊತ್ತಾಗುತ್ತೆ. ನಾವು ಸ್ಪಾಟ್ ವಿಸಿಟ್ ಮಾಡ್ತೀರಾ ಸರ್? ಅಲ್ಲ ಜಾಸ್ತಿ ಹೋಗ್ತೀರಾ? ಇಲ್ಲ, ಇದರಲ್ಲಿ ನಾವು ವರ್ಚುವಲ್ ಮೀಟಿಂಗಲ್ಲಿ ಪ್ರೋಫಾರ್ಮ ಫಿಲಪ್ ಮಾಡಿದ ಮೇಲೆ ಅಲ್ಲಿ ಏನಂದರೆ ಈಗ ಯಾರೂ ರೋಗಿಗಳಿಲ್ಲ. ನೀವಾಗಲೇ ಈಗ ಹೇಳ್ದಂಗೆ ಮರಣೋತ್ತರ ಪರೀಕ್ಷೆ ಆದರೆ ಮಾತ್ರ ನಿಖರವಾಗಿ ಅವ್ರಿಗೇನಾದರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತ ಅಂತ ಹೇಳ್ಬೋದು, ಅಥವಾ ಅವ್ರ ರೆಕಾರ್ಡ್ಸ್ಗಳು ಏನಾದರೂ ಇದ್ದರೆ ನೋಡ್ಬೋದು. ಈ ಏನು ಈಗ ನಾವು ಈ ಪ್ರೋಫಾರ್ಮದಲ್ಲಿ ಹಿನ್ನೆಲೆಯಲ್ಲಿ ಅವರ ಮೆಡಿಕಲ್ ವಿವರಗಳನ್ನು ತಗೊಳ್ತೀವಿ, ಅದರಲ್ಲಿ ಏನಾದರೂ ಒಂದು ನಿರ್ಧಾರಕ್ಕೆ ಬರೋಕ್ಕಾಗುತ್ತಾ ಅನ್ನೋದನ್ನ ಎಲ್ಲ ತಜ್ಞರ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಆಮೇಲೆ ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಸರ್ ಈಗ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಹಾಸನ ಒಂದೇ ಬೇರೆ ಜಿಲ್ಲೆಗಳಲ್ಲಿ ಕೂಡ ರಿಪೋರ್ಟ್ ಆಗಿರುವಂಥದ್ದು. ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಈ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಧ್ಯಯನ ಆಗುತ್ತೆ? ಮಹಿಳೆಯರಲ್ಲಿ ಮುಖ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ನಾನು ಹೇಳಿದೆ, ಇದರ ಜೊತೆಗೆ ಯೂಶಲಿ ಅವರು ಮೆನೋಪಾಸ್ ಅಂತ ಏನಾಗುತ್ತೆ, ಮುಟ್ಟು ನಿಂತ ನಂತರ ಅವರಿಗೆ ಹಾರ್ಟ್ ಅಟ್ಯಾಕ್ ಸಾಧ್ಯತೆಗಳು ಪುರುಷರಷ್ಟೇ ಸಮಾನವಾಗುತ್ತೆ. ಅಥವಾ ಅವರು ಹಾರ್ಮೋನ್ಸ್ ಪ್ರೊಟೆಕ್ಷನ್ ಇರುತ್ತೆ. ಒಂದು ಪಕ್ಷ ಅವರಿಗೆ ಏನಾದರೂ ಸಕ್ಕರೆ ಕಾಯಿಲೆ ಇದ್ದರೆ, ನಾನು ಹೇಳಿದೆ ಈಗ ಅವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ರಕ್ತದ ಒತ್ತಡ ಇರ್ಬೋದು, ಅಥವಾ ಗರ್ಭಿಣಿ ಆದಾಗ ಅವರಲ್ಲಿ ನಾನು ಹೇಳಿದನಲ್ಲ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ, ಜೆಸ್ಟೇಷನಲ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, ಹಾಗೂ ಪ್ರಿಮಿಚ್ಯೂರ್ ಡೆಲಿವರಿ ಆಗ್ತಕ್ಕಂಥದ್ದು, ಹಾಗೂ ಕೆಲವರಿಗೆ ಸ್ಪಾಂಟೇನಿಯಸ್ ಕರೋನರಿ ಆರ್ಟರಿ ಡಿಸೆಕ್ಷನ್ ಅಂತ ಅಂತೀವಿ. ಅಂದರೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅಂಶ ಡಿಪಾಸಿಟ್ ಆಗಿರೋದು ನ್ಯಾರೋಯಿಂಗ್ ಇರೋದಿಲ್ಲ, ಆ ರಕ್ತನಾಳನೇ ಕೆಲವರಿಗೆ ವೀಕ್ ಆಗಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ಸ್ಕ್ಯಾಡ್ ಅಂತ ಹೇಳ್ತೀವಿ, ಸ್ಪಾಂಟೇನಿಯಸ್ ಕರೋನರಿ ಆರ್ಟರಿ ಡಿಸೆಕ್ಷನ್ ಅಂತ. ಅದನ್ನು ನೋಡಬೇಕು. ಹಾಗೂ ಮಹಿಳೆಯರಲ್ಲಿ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತ ಇರುತ್ತೆ, ಆರ್ಥರೈಟಿಸ್ ಇರೋದು, ಲ್ಯೂಪಸ್ ಎರಿಥೆಮಟೋಸಸ್ ಅಂತೀವಿ, ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಥವರು ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಸಂಬಂಧಪಟ್ಟ ಸಮಸ್ಯೆಗಳಿಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಅವರು ಯಾವುದೇ ಸಿಂಪ್ಟಮ್ಸ್ ಬಂದರೆ, ಸಪೋಸ್ ಅವರಿಗೆ ಒಂದು ಈಗಾಗಲೇ ಅವರಿಗೆ ಗರ್ಭಿಣಿಯಾಗೋದಕ್ಕೆ ಮುಂಚೆನೇ ಅವ್ರಿಗೆ ಏನಾದರೂ ರಕ್ತದ ಒತ್ತಡ ಇತ್ತು ಅಥವಾ ಸಕ್ಕರೆ ಕಾಯಿಲೆ ಇತ್ತು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಕೊಲೆಸ್ಟ್ರಾಲ್ ಅಂಶ ಇದ್ದರೆ ಅದನ್ನು ಸಹ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೂ ಅವರ ಆಹಾರ ಪದ್ಧತಿಯಲ್ಲಿ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಹೆಚ್ಚಿನದಾಗಿ ಅವರು ಈ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಹಾಗಿದ್ರೆ
ಹಾಗೂ ವೈದ್ಯರ ಜೊತೆಗೆ ಅಂಥವರು ಇನ್ ಹಾಸ್ಪಿಟಲ್ ಡೆಲಿವರಿ ಮಾಡಬೇಕಾಗುತ್ತೆ. ಮನೆಯಲ್ಲಿ ಇರೋದ್ರ ಬದಲು ಯಾವುದೇ ಸಿಮ್ಟಮ್ಸ್ ಕಾಣಿಸ್ಬೋದು, ಚೆಸ್ಟ್ ಪೇನು ಅಥವಾ ಅವರಿಗೆ ಉಸಿರಾಟದ ತೊಂದರೆ ಇದ್ದರೆ ತಕ್ಷಣ ವೈದ್ಯರಲ್ಲಿ ಹೋಗಿ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಈಗ ಜಯದೇವ ಆಸ್ಪತ್ರೆಗೆ ಬರ್ತಕ್ಕಂಥ ಹೊರರೋಗಿಗಳ ಸಂಖ್ಯೆ ಒಂದು ವರ್ಷದಲ್ಲಿ 10 ಲಕ್ಷ ಮುಗಿಸ್ತಾ. ಕಳೆದ 2023ರಲ್ಲಿ 7 ಲಕ್ಷ ಮೇಲೆ ಇದ್ದರು. ಕಳೆದ 2024ರಲ್ಲಿ ಒಂದು ವರ್ಷದಲ್ಲಿ 8 ಲಕ್ಷ, ಅಂದರೆ ಒಂದು 10% ಜಾಸ್ತಿ ಆಗಿದೆ. ಈಗ ಇತ್ತೀಚಿನ ಅಲ್ಲ, ಕಳೆದ ಒಂದು ವಾರ 15 ದಿನದಲ್ಲಿ ಹೊರರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಮಾಧ್ಯಮದಲ್ಲಿ ಹಾಸನದಲ್ಲಿ ಯುವಕರಲ್ಲಿ ಹೃದಯಾಘಾತ ಆಗಿದೆ ಅಂತ ಗೊತ್ತಾದಾಗ ಬಹಳಷ್ಟು ಜನ, ಮೈಸೂರಿನಲ್ಲಿ ನಾನು ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡಿದೆ, 200ರಿಂದ 300 ಯುವಕರು ಗಾಬರಿಯಿಂದ ಆಸ್ಪತ್ರೆಗೆ ಪರೀಕ್ಷೆ ಸಲುವಾಗಿ ಬಂದಿದ್ದಾರೆ. ಅವ್ರಿಗೆ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳಿದರು. ಅಂದರೆ ಆ್ಯಂಗ್ಸೈಟಿಯಿಂದ, ಪ್ಯಾನಿಕಿಯಿಂದ ಬಂದಿರತಕ್ಕಂಥ, ಗಾಬರಿ ಭಯದಿಂದ ಬಂದಿರತಕ್ಕಂಥದ್ದು. ನಮ್ಮ ಹಾಸ್ಪಿಟ್ಲಲ್ಲೂ ಸಹ 10ರಿಂದ 20% ಹೊರರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಥ್ಯಾಂಕ್ ಯು.